ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ಶುಭ ಮುಂಜಾನೆ. ಏನಪ್ಪ ಸೀನ್ ಅಂತ ಹೇಳಿಬಿಟ್ರೆ, ಈಗ ನಾವು ಸಿರ್ಸಿಗೆ ಬಂದಿದ್ದೀವಿ, ಅಂದರೆ ನಮ್ಮ ಊರಿಗೆ. ಈಗ ಒಂದು ಟೈಮ್ ಅರೌಂಡ್ 6 o'clock ಆಗ್ತಾಯಿದೆ. ಇನ್ನೇನು ನಿಮಗೆಲ್ಲ ಗೊತ್ತಿರೋ ಥರ ಸಿರ್ಸಿ ಜಾತ್ರೆ ನಡೀತಾ ಇದೆ. ಸೊ ನಾವು ಅಷ್ಟೇ ವೀಕೆಂಡಲ್ಲಿ ಅಪ್ಪ ಅಮ್ಮ ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸಿರ್ಸಿ ಜಾತ್ರೆಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ವೀಕೆಂಡ್ ಇದ್ದಿದ್ದರಿಂದನೇ ಮಾರ್ನಿಂಗ್ ಬೇಗನೆ ಬಂದಿದ್ದರು. ಸೊ ನನಗೆ ಬೇವು ಉಡಿಸೋ ಶಾಸ್ತ್ರ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಅಮ್ಮನ ದರ್ಶನಕ್ಕಂತ ಲೈನಿಗೆ ಜಾಯ್ನ್ ಆಗಿದ್ದೀವಿ. ವೀಕೆಂಡ್ ಆದರೂ ಗುರು ಪರವಾಗಿಲ್ಲ, ಒಂದು ಹೇಳಷ್ಟೇನು ರಶ್ ಇಲ್ಲ. ಬನ್ನಿ ಹೋಗೋಣ. ವೀಕೆಂಡ್ ಅಲ್ವಾ, ಬೇರೆ ಕಡೆ ಊರಿಂದ ಜನ ಬರೋರೆಲ್ಲ ಇವತ್ತೇ ಬರ್ತಾರೆ. ಯಾಕಂದರೆ ಒಂದು 2 days ರಜೆ ಇದೆ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಬೇಗನೆ ಬಂದರು. ಬಟ್ ಅಷ್ಟಕ್ಕಂದೇನು ಜನ ಇರಲಿಲ್ಲ. ಓಕೆ, ಪರವಾಗಿಲ್ಲ, ಒಂದು ರೇಂಜಿಗೆ ಇದ್ದಾರೆ ಜನ. ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಅಮ್ಮನ ಚಪ್ರದ ಹೊರಗಡೆ ಎಲ್ಲ ಯಾವ ಥರ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳೆಲ್ಲ ಡೆಕೋರೇಷನ್ಸ್ ನಂತರ ಎಲ್ಲ ಎಷ್ಟು ಸಿಸ್ಟಮೆಟಿಕ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ಹಣ್ಣು ಕಾಯಿ ಆಮೇಲೆ ತುಲಾಭಾರ ಎಲ್ಲ ಕೊಡೋದೆಲ್ಲ ಶಾಸ್ತ್ರ ಎಲ್ಲ ಇಲ್ಲೇ ಮಾಡ್ತಾರೆ. ಸೊ ನೋಡ್ಬೋದು ಅಮ್ಮ ಎಲ್ಲ. ಸೊ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಅಮ್ಮನ ಚಪ್ರದ ಔಟರ್ ಲುಕ್. ಸೊ ಇಲ್ಲಿ ನೀವು ಸಾಕಷ್ಟು ಜನಗಳನ್ನ ನೋಡ್ಬೋದು. ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಬಂದಿದ್ದಾರೆ ಜಾತ್ರೆಗೋಸ್ಕರ. ಸೊ ನೀವೇನು ನೋಡ್ತಾ ಇರ್ಬೋದು, ಜಾತ್ರೆಗಂತ ಬಂದಿರೋ ಅಂಗಡಿಗಳು ಇವೆಲ್ಲ. ಬಟ್ ಈಗ ಸದ್ಯಕ್ಕೆ ಕ್ಲೋಸ್ ಆಗಿ ನಿಂತಿದೆ. ಪಾಪ ಇವರೆಲ್ಲ ರಾತ್ರಿ ಒಂದು 3 o'clock 4 o'clock ತನಕ ಎಲ್ಲ ಅಂಗಡಿಯಲ್ಲಿ ವರ್ಕ್ ಮಾಡಿಬಿಟ್ಟು ಮತ್ತು ಬೆಳಗ್ಗೆ ಬೇಗ ಹೇಳಿ ಅಂದರೆ ಅದು ಹೆಂಗೆ ಸಾಧ್ಯ. ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದಿದ್ದೀವಿ. ಸುಮ್ಮನೆ ಮನೆ ಹೋಗಿ ಏನು ಮಾಡೋದು ಅಂತ ಹೇಳಿಬಿಟ್ಟು ಒಂದು ರೌಂಡ್ ಸುತ್ತಾಡೋಣ ಅಂತ ಬಂದಿದ್ದೀವಿ. ಯಾವ ಅಂಗಡಿನೂ ಓಪನ್ ಇಲ್ಲ. ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡಬೇಕಂದ್ರೆ ಸುತ್ತಾಡಬೇಕು ಅಷ್ಟೇ. ಸೊ ನಾವು ಬೆಳಗ್ಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿದ್ರೆ ಅಷ್ಟಕ್ಕೊಂದು ಜನ ಇರಲಿಲ್ಲ ಮತ್ತು ಯಾವುದೇ ಅಂಗಡಿನೂ ಓಪನ್ ಆಗಿರಲಿಲ್ಲ. ಬಟ್ ಫುಲ್ ಎಲ್ಲ ಜಾತ್ರೆ ಒಂದು ರೌಂಡ್ ಹೊಡೆದು ಬಂದಮೇಲೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಅಂಗಡಿಗಳು ಓಪನ್ ಆಗಿದೆ. ಈಗ ನಮ್ಮೂರಿನ ಜಾತ್ರೆಗೆ ಒಂದು ಕಳೆ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಥರದ ಅಂಗಡಿ, ಆಮೇಲೆ ಈ ಫ್ಲವರ್ಸು, ಆಮೇಲೆ ಅಲ್ಲಿ ಅಮ್ಮ ಬಂದಿರೋ ತೇರು ಕೂಡ ಕಾಣಿಸ್ತಿರ್ಬೋದು ನಿಮಗೆ. ಈ ಕಡೆ ಬಂದರೆ ಶಿಯಾಳ ಅಂಗಡಿ, ಎಲ್ಲ ಥರದ್ದು ಅಂಗಡಿ ಬಂದಿದೆ. ಏನು ಸಿಗಲ್ಲ ಹೇಳಿ ನೋಡೋಣ ಈ ಜಾತ್ರೆಯಲ್ಲಿ. ಅದಕ್ಕೆ ಗುರು ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಅಂತ ಇದನ್ನು ಕರೆಯೋದು. ಸುಮ್ಮನೆ ಏನು ಕರೆಯಲ್ಲಪ್ಪ, ಅಮ್ಮನ ಪವರೇ ಅದು. ಬನ್ನಿ ಜಾತ್ರೆ ಎಲ್ಲ ಸುತ್ತಾಡೋಣ. ಆ ಕಡೆ ಅಂಗಡಿ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಈ ಸೆಕ್ಷನ್ ಕಡೆ ಬಂದ ಅಂತ ಹೇಳಿದ್ರೆ ಇಲ್ಲಂತೂ ಗುರು ಯಪ್ಪ ಯಾವ ರೇಂಜಿಗೆ ಅಂದರೆ ಯಾವ್ದು ಆಟ ಇಲ್ಲ ಅಂತ ಹೇಳಿ ನೋಡೋಣ. ಇಲ್ಲಿ ಎಲ್ಲವನ್ನೂ ಬಂದಿದೆ. ನಮ್ಮ ಜಾತ್ರೆಯಲ್ಲಿ ಗುರು ಮೇನ್ ಬೇಕಾಗಿರೋದೇ ಇಂಥ ಆಟ ಆಡೋದು. ಸೊ ಇದನ್ನೆಲ್ಲ ನೀವು ಇನ್ನೊಂದು ಸತಿ ರಾತ್ರಿ ನೋಡಬೇಕು. ಆ ಲೈಟಿಂಗ್ಸು, ಆ ಡೆಕೋರೇಷನ್ಸ್ ಎಲ್ಲ ಇನ್ನೂ ಹೆವಿ ಕಾಣುತ್ತೆ ಮಾತ್ರ. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟೊಂದು ತೊಟ್ಲ ಎಲ್ಲ ಬಂದಿದೆ ಇಲ್ಲಿ. ಯಪ್ಪ ಗುರು, ಈ ಜಾತ್ರೆ ಅಂತೂ ಒಂದು ಬೇರೆ ಲೆವೆಲಲ್ಲೇ ಇದೆ. ನಾನಂತೂ ಜಾತ್ರೆಗೆ ಬಂದರೆ ಬರೀ ಇದರಲ್ಲೇ ಆಟಾಡಿ ದುಡ್ಡು ವೇಸ್ಟ್ ಮಾಡ್ತೀನಿ. ಏನೂ ತೊಗೊಳಲ್ಲ, ಏನೂ ತಿನ್ನಲ್ಲ, ಬರೀ ಇಂಥದಕ್ಕೆ ಅಂತಲೇ ದುಡ್ಡು ವೇಸ್ಟ್ ಮಾಡಿಬಿಡ್ತೀನಿ. ಸೊ ನಿಮಗೆಲ್ಲ ಜಾತ್ರೆಗೆ ಹೋದಾಗ ಏನೇನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಏನು ಬೆಂಕಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದನ್ನು ನೈಟ್ ಟೈಮಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಸೊ ಬೆಳಗ್ಗೆನೂ ಕೂಡ ನಾನು ಅಮ್ಮನ ಚಪ್ರ ಹತ್ತಿರದಿಂದ ಹೋಗ್ತಾ ಇರೋ ವಿಡಿಯೋನ ಮಾಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆಗೂ ರಾತ್ರಿಗೂ ಎಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು.
ಹಗಲಿಗಂತೂ ನೋಡಿದ್ರೆ ಅಷ್ಟೊಂದು ಜನ ಕಾಣಿಸಿಲ್ಲ, ಬಟ್ ರಾತ್ರಿ ಅಂತೂ ಯಪ್ಪ ದೇವ್ರೆ ಕಾಲು ಹಾಕಕ್ಕೆ ಜಾಗ ಇದ್ದಿರಲಿಲ್ಲ ಅಂದರು. ಬಟ್ ಅದೇ ರಶಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನೈಟ್ ಟೈಮಲ್ಲಂತೂ ಏನೂ ತಗೊಳಕ್ಕಾಗಲ್ಲ ಜಾಸ್ತಿ, ತುಂಬ ಹೆವಿ ರಶ್ ಇರುತ್ತೆ, ನಿತ್ತಲ್ಲಿ ನಿಲ್ಲಕ್ಕಾಗಲ್ಲ, ಎಲ್ಲ ದೂಕ್ತಾ ಇರ್ತಾರೆ. ಸುಮ್ಮನೆ ನಮ್ಮ ಪಾಡಿ ನಾವು ಹೋಗ್ತಾ ಇರಬೇಕು ಅಷ್ಟೇ. ಫ್ರೆಂಡ್ಸ್, ಬೆಳಗ್ಗೆನೂ ಈ ಸ್ಪಾಟ್ನ ನಿಮ್ಗೆ ತೋರಿಸಿದೆ ನಾನು. ಸೊ ನೋಡಿ, ರಾತ್ರಿಗೂ ಹಗಲಿಗೂ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ. ಹಗಲಲ್ಲಂತೂ ಲೈಕ್ ಜಸ್ಟ್ ಕಾಣಿಸುತ್ತೆ, ಅಷ್ಟೇನು ಗೊತ್ತಾಗಲ್ಲ. ಬಟ್ ನೈಟ್ ಟೈಮಲ್ಲಂತೂ ಆ ಲೈಟಿಂಗ್ಸು, ಆ ಡೆಕೋರೇಷನ್ಸು ಯಪ್ಪ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಒಂದ್ಸತಿ ಸಿರ್ಸಿ ಜಾತ್ರೆಗೆ ವಿಸಿಟ್ ಮಾಡಬೇಕು. ಬನ್ನಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಇನ್ನೇನು ಹೋಗ್ಬಿಟ್ಟು ಯಾವ್ದಾದ್ರು ಒಂದೆರಡು ಆಟ ಆಡಬೇಕು. ಹೋಗೋಣ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್